ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಹೀಗಂತ ಹೇಳಿದ್ದು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ. ಕಾಂಗ್ರೆಸ್ ಪಕ್ಷದ ಯಾವುದೇ ಬಣ ಇಲ್ಲ, ಸಣ್ಣ ಪುಟ್ಟ ಗೊಂದಲ ಇರೋದು ಸಹಜ. ಜಮೀರ್ಗೆ ಸಿಎಂ ಸಿದ್ದರಾಮಯ್ಯವರು ಕರೆದಿರ್ಬೋದು, ಸಿದ್ದರಾಮಯ್ಯನವರು ನನಗೂ ಬರಲು ಹೇಳಿದ್ದಾರೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕರೀತಿದ್ದಾರೆ ಅಷ್ಟೇ ಅಂತ ಬೀದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬುಲಾವ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೂ ಕರೆದಿದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಅದರಲ್ಲೇನಿಲ್ಲ, ನಾಳೆ ಮುಂಜಾನೆ ಸಿಎಂ ಸಿದ್ದರಾಮಯ್ಯವ್ರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ, ಮಾನವ ಪ್ರಾಣಿ ಸಂಘರ್ಷ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ, ಅಭಿವೃದ್ಧಿ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಗೆ ಅವರು ಕರೀತಾರೆ, ನಾವು ಹೋಗ್ತೀವಿ. ಅವಾಗವಾಗ ಕೆಲವು ಸಲ ಅವ್ರು ಬರೋದಕ್ಕೆ ಹೇಳ್ತಾರೆ, ಮಾಧ್ಯಮದವರು ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತೇಳಿ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾವುದೇ ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಮುಖ್ಯಮಂತ್ರಿಗಳಿದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ, ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಇವತ್ತು ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೇನು ವಿಶೇಷತೆ ಇದೆ? ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಾಗಾಗಿ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಿದ್ದೀರಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ, ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳಿದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ, ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಇವತ್ತು ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೇನು ವಿಶೇಷತೆ ಇದೆ? ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಾಗಾಗಿ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಿದ್ದೀರಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ, ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳಿದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ, ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಇವತ್ತು ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೇನು ವಿಶೇಷತೆ ಇದೆ? ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಾಗಾಗಿ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಿದ್ದೀರಿ, ಮಾಧ್ಯಮ ಜೊತೆಯಲ್ಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ, ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳಿದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ, ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಹೀಗಂತ ಹೇಳಿದ್ದು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ. ಕಾಂಗ್ರೆಸ್ ಪಕ್ಷದ ಯಾವುದೇ ಬಣ ಇಲ್ಲ, ಸಣ್ಣ ಪುಟ್ಟ ಗೊಂದಲ ಇರೋದು ಸಹಜ. ಜಮೀರ್ಗೆ ಸಿಎಂ ಸಿದ್ದರಾಮಯ್ಯವರು ಕರೆದಿರ್ಬೋದು, ಸಿದ್ದರಾಮಯ್ಯನವರು ನನಗೂ ಬರಲು ಹೇಳಿದ್ದಾರೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕರೀತಿದ್ದಾರೆ ಅಷ್ಟೇ ಅಂತ ಬೀದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬುಲಾವ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೂ ಕರೆದಿದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಅದರಲ್ಲೇನಿಲ್ಲ, ನಾಳೆ ಮುಂಜಾನೆ ಸಿಎಂ ಸಿದ್ದರಾಮಯ್ಯವ್ರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ,
ಮಾನವ ಪ್ರಾಣಿ ಸಂಘರ್ಷ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಭಿವೃದ್ಧಿ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಗೆ ಅವರು ಕರೀತಾರೆ. ನಾವು ಹೋಗ್ತೀವಿ ಅವಾಗವಾಗ. ಕೆಲವು ಸಲ ಅವ್ರು ಬರೋದಕ್ಕೆ ಹೇಳ್ತಾರೆ, ಮಾಧ್ಯಮದವರು ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತೇಳಿ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾವುದೇ ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಪಿಕ್ಚರ್ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಪಿಕ್ಚರ್ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಪಿಕ್ಚರ್ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗೇ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಹೀಗಂತ ಹೇಳಿದ್ದು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ. ಕಾಂಗ್ರೆಸ್ ಪಕ್ಷದ ಯಾವುದೇ ಬಣ ಇಲ್ಲ, ಸಣ್ಣ ಪಟ್ಟ ಗೊಂದಲ ಇರೋದು ಸಹಜ. ಜಮೀರ್ಗೆ CM ಸಿದ್ದರಾಮಯ್ಯವರು ಕರೆದಿರ್ಬೋದು, ಸಿದ್ದರಾಮಯ್ಯನವರು ನನಗೂ ಬರಲು ಹೇಳಿದ್ದಾರೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕರೀತಿದ್ದಾರೆ ಅಷ್ಟೇ ಅಂತ ಬೀದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬುಲಾವ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೂ ಕರೆದಿದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಅದರಲ್ಲೇನಿಲ್ಲ, ನಾಳೆ ಮುಂಜಾನೆ CM ಸಿದ್ದರಾಮಯ್ಯವರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಮಾನವ ಪ್ರಾಣಿ ಸಂಘರ್ಷ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಭಿವೃದ್ಧಿ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಗೆ ಅವರು ಕರೀತಾರೆ. ನಾವು ಹೋಗ್ತೀವಿ ಅವಾಗವಾಗ. ಕೆಲವು ಸಲ ಅವ್ರು ಬರೋದಕ್ಕೆ ಹೇಳ್ತಾರೆ, ಮಾಧ್ಯಮದವರು ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತೇಳಿ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾವುದೇ ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಪಿಕ್ಚರ್ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ?
ಈಗ ನೀವು ಮಾತಾಡ್ತಾ ಇದ್ದೀವಿ, ನೀವು ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಎರಡು ಬಣ ಆಗ್ಬಿಟ್ಟಿದೆ. ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಋಣ ಪ್ರಚಾರ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಎರಡು ಬಣ ಆಗ್ಬಿಟ್ಟು ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ನೀವು ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಎರಡು ಬಣ ಆಗ್ಬಿಟ್ಟಿದೆ. ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ ಆಡಳಿತ ಮಾಡೋ ಹೊತ್ತಿನಲ್ಲಿ ಅವೆಲ್ಲ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ವಿಶೇಷತೆ ಇದೆ? ಋಣ ಪ್ರಚಾರ ಮಾಡಿಲ್ಲ, ಕೇರಳದಲ್ಲಿ ಇದ್ರು, ಹಂಗಾಗಿ ಒಂದು ದಿವಸ ಎರಡು ಬಣ ಆಗ್ಬಿಟ್ಟು ಕೇರಳದಲ್ಲೂ ಮಾಡಿದ್ದಾರೆ, ದಾವಣಗೆರೆಗೂ ಬಂದಿದ್ರು, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಮಾಡಿದ್ದೇವೆ. ಅದಕ್ಕೆ ನೀವೇ ಈಗ ಸೃಷ್ಟಿ ಮಾಡೋದು ಹೆಂಗೆ ಇದೆ? ಈಗ ನೀವು ಮಾತಾಡ್ತಾ ಇದ್ದೀವಿ, ನೀವು ಮಾಧ್ಯಮ ಜೊತೆಲಿ ಮಾತಾಡಿದ್ದೀರಿ ಅಂದ್ರೆ ಎರಡು ಬಣ ಆಗ್ಬಿಟ್ಟಿದೆ. ಮಾಧ್ಯಮ ಜೊತೆಲಿ ಮಾತಾಡಬಾರ್ದ? ಯಾವ್ದು ಬಣ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ, ಬಣಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ಮುಖ್ಯಮಂತ್ರಿಗಳು ಇದ್ದಾರೆ, ಅನೇಕ ವಿಚಾರಗಳು ಇರ್ತವೆ. ಈಗ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ, ಅನೇಕ ವಿಷಯಗಳಿದ್ದಾವೆ. ಇದೆಲ್ಲ ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಅವರಿಗೆ ಭೇಟಿ ಆಗ್ತೇನೆ. ಅಂದರೆ